ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ವೀಕ್ಷಕರೇ, ಸದ್ಯಕ್ಕೆ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ನಡೀತಾ ಇದೆ. ಆದರೆ ಜಾತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವಂಥದ್ದು ಕಡ್ಡಾಯವಲ್ಲ ಅನ್ನುವಂಥ ವಿಚಾರವನ್ನ ಕಾಂಗ್ರೆಸ್ ಸರ್ಕಾರ ಕೂಡ ಹೇಳಿದೆ. ಅದರ ಜೊತೆಗೆ ನೀವು ಕೊಟ್ಟಿರುವಂತಹ ಮಾಹಿತಿಯನ್ನ ಗೌಪ್ಯವಾಗಿ ಇಡ್ತೀವಿ, ಅದನ್ನೆಲ್ಲೂ ಕೂಡ ರಿವೀಲ್ ಮಾಡೋದಿಲ್ಲ ಅನ್ನುವಂಥ ಭರವಸೆಯನ್ನ ಕೂಡ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಆದ್ರೆ ಇನ್ಫೋಸಿಸ್ ಸಂಸ್ಥಾಪಕರಾಗಿರುವಂತಹ ನಾರಾಯಣ ಮೂರ್ತಿ ಅವರ ಮನೆಗೆ ಸಮೀಕ್ಷೆ ಮಾಡುವಂತವ್ರು ಹೋದಂತ ಸಂದರ್ಭಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ಸಮೀಕ್ಷೆಯಲ್ಲಿ ಭಾಗವಹಿಸೋದಿಲ್ಲ, ನಮ್ಮ ವೈಯಕ್ತಿಕ ಮಾಹಿತಿಯನ್ನು ನಾವು ಕೊಡಕ್ ಬರಲ್ಲ ಅಂತೇಳಿ ಒಂದು ಪತ್ರವನ್ನ ಕೂಡ, ಸ್ವಯಂ ದೃಢೀಕರಣ ಪತ್ರವನ್ನ ಅವರು ಬರೀತಾರೆ. ಆದ್ರೆ ಆ ಪತ್ರದಲ್ಲಿರುವಂತಹ ಅಂಶಗಳು ರಿವೀಲ್ ಆಗಿದೆ. ಹೀಗಾಗಿ ಈಗ ಸದ್ಯಕ್ಕೆ ಕಾಂಗ್ರೆಸ್ ನಾಯಕರು ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿ ಕುಟುಂಬದ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ, ಅವಾಚ್ಯ ಶಬ್ದಗಳನ್ನ ಬಳಸ್ತಿದ್ದಾರೆ. ಅಂದ್ರೆ ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳದೇ ಇರುವಂತವರು ದೇಶದ್ರೋಹಿಗಳಂತೆ ಅವರ ಪ್ರಕಾರ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ. ನೋಡಿ, ಸಾಕಷ್ಟು ಲಕ್ಷಾಂತರ ಮಂದಿಗೆ IT ಕಂಪನಿಯನ್ನ ಸ್ಥಾಪನೆ ಮಾಡಿ ಅವರಿಗೆ ಉದ್ಯೋಗ ಕೊಟ್ಟಿರುವುದಲ್ಲದೆ ನಮ್ಮ ರಾಜ್ಯದ ಒಂದು ಆರ್ಥಿಕತೆಗೆ ಸಹಾಯ ಮಾಡ್ತಾ ಇರುವಂತಹ ಇನ್ಫೋಸಿಸ್ ಅನ್ನುವಂಥ ಒಂದು ಸಂಸ್ಥೆಯ ಸಂಸ್ಥಾಪಕರಿಗೆ ದೇಶದ್ರೋಹಿ ಅನ್ನುವಂಥ ಪದವನ್ನ ಬಳಸೋದು ಎಷ್ಟರ ಮಟ್ಟಿಗೆ ಸರಿ, ಇದನ್ನು ಯಾರು ಒಪ್ಕೊಳ್ತಾರೆ ಅನ್ನುವಂಥ ಒಂದು ಆಕ್ರೋಶದ ಪ್ರಶ್ನೆ ನಮ್ಮೆಲ್ಲರನ್ನ ಕಾಡ್ತಾ ಇದೆ. ಜೊತೆಗೆ ಸುಧಾಮೂರ್ತಿ ಅವರು ರಾಜ್ಯಸಭಾ ಸದಸ್ಯೆ, ಅದು ಅವರ ವೈಯಕ್ತಿಕ ವಿಚಾರ. ನೀವೇ ಹೇಳಿದ್ದೀರಾ, ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವುದು ಬಿಡುವುದು ನಿಮಗೆ ಬಿಟ್ಟಿದ್ದು, ಯಾರದು ಬಲವಂತ ಇಲ್ಲ ಅಂಥೇಳಿ. ಅಂದಮೇಲೂ ಕೂಡ ನೀವು ಯಾಕೆ ಅವರ ಮನೆಗೆ ಹೋದದ್ದು? ಓಕೆ, ಮನೆಗೆ ಹೋದ್ಮೇಲೆ ನಾವು ನಮ್ಮ ಡೀಟೇಲ್ಸ್ ಕೊಡಲ್ಲ ಅಂತ ಹೇಳಿದ್ಮೇಲೆ ವಾಪಸ್ ಬರಬೇಕಲ್ವಾ? ಯಾಕೆ ನೀವು ಅವರನ್ನ ಈ ರೀತಿಯಾಗಿ ಪದ ಬಳಕೆ ಮಾಡಿ ನಿಂದಿಸಿದ್ದು? ಇದಕ್ಕೆ ಕ್ಷಮೆ ಕೇಳಬೇಕಲ್ವಾ ಕಾಂಗ್ರೆಸ್ ನಾಯಕರು? ಸಾಮಾಜಿಕ ಆರ್ಥಿಕ ಸಮೀಕ್ಷೆಯಲ್ಲಿ ಭಾಗವಹಿಸೋದಕ್ಕೆ ನಿರಾಕರಿಸಿದ್ದಾರೆ ಎನ್ನುವಂಥ ವಿಚಾರವನ್ನ ಬಹಿರಂಗ ಪಡಿಸುವಂತ ಅವಶ್ಯಕತೆ ಏನಿತ್ತು ರಾಜ್ಯ ಸರ್ಕಾರ ಅಂಥೇಳಿ ಈಗ ಬಿಜೆಪಿ ತೀವ್ರವಾಗಿ ಕಿಡಿಕಾರ್ತಾ ಇದೆ. ಮಾಹಿತಿಯನ್ನ ಬಹಿರಂಗ ಪಡಿಸಿದಂಥ ಅಧಿಕಾರಿಗಳ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಒತ್ತಾಯವನ್ನ ಮಾಡ್ತಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ವಿಧಾನಸಭೆ ವಿರೋಧ ಪಕ್ಷದ ಅಶೋಕ್ ಅವರು. ನೋಡಿ, ಜಾತಿ ಗಣತಿ ಸಮೀಕ್ಷೆಯಲ್ಲಿ ಭಾಗವಹಿಸುವುದು ಕಡ್ಡಾಯವಲ್ಲ. ಜಾತಿ ಗಣತಿ ಸಮೀಕ್ಷೆಯಲ್ಲಿ ಸಾರ್ವಜನಿಕರು ನೀಡುವ ಮಾಹಿತಿಯ ಗೌಪ್ಯತೆಯನ್ನ ಕಾಪಾಡಬೇಕು. ಈ ಎರಡೂ ಅಂಶಗಳ ಬಗ್ಗೆ ಸ್ವತಃ ಹೈಕೋರ್ಟ್ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ರೂ ಕೂಡ ನ್ಯಾಯಾಲಯದ ಆದೇಶವನ್ನ ಗಾಳಿಗೆ ತೂರಿ ವರ್ತಿಸಿರುವಂತಹ ಕಾಂಗ್ರೆಸ್ ಸರ್ಕಾರ ನ್ಯಾಯಾಂಗ ನಿಂದನೆಯನ್ನ ಎಸಗಿದೆ ಅಂತ ಹೇಳಿ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಇಲ್ಲಿ ಯಾರಿಗೆ ಶಿಕ್ಷೆ ಆಗ್ಬೇಕು ಹಾಗಿದ್ರೆ? ಬೆಂಗಳೂರಿನಲ್ಲಿ ಹದಗೆಟ್ಟಿರುವ ರಸ್ತೆಗಳ ಬಗ್ಗೆ ಖ್ಯಾತ ಉದ್ಯಮಿಗಳು ದನಿ ಎತ್ತಿದಾಗ ನಿಮ್ಮ CSR ನಿಧಿಯಲ್ಲಿ ನೀವೇ ರಸ್ತೆ ಗುಂಡಿಯನ್ನ ಮುಚ್ಚಿ ನಿಮ್ಮ CSR ನಿಧಿಯ ಲೆಕ್ಕ ಕೊಡಿ ಅಂತೇಳಿ ಬೆದರಿಸಿ ಅವಮಾನ ಮಾಡಿದಂಥ ಇದೇ ಕಾಂಗ್ರೆಸ್ ನಾಯಕರು ಈಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇನ್ಫೋಸಿಸ್ನವರು ಬೃಹಸ್ಪತಿಗಳ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ದು ಎಷ್ಟರ ಮಟ್ಟಿಗೆ ಸರಿ? ಜಾತಿ ಗಣತಿ ಸಮೀಕ್ಷೆಯಲ್ಲಿ ಭಾಗವಹಿಸಿದವರು ದೇಶದ್ರೋಹಿಗಳು ಅಂತ ಹೇಳಿ ನಿಂದಿಸಿದ್ದು ಎಷ್ಟು ಸರಿ? ಈ ಮೂಲಕ ಕಾಂಗ್ರೆಸ್ ಸರ್ಕಾರ ದರ್ಪ ಮತ್ತು ದುರಹಂಕಾರವನ್ನ ಮೆರೆದಿದೆ ಅನ್ನುವಂಥದ್ದನ್ನ ಅಶೋಕ್ ಅವರು ಧ್ವನಿ ಎತ್ತಿ ಹೇಳಿದ್ದಾರೆ. ಇದು ಸಾರ್ವಜನಿಕರು ಕೂಡ ಖಂಡಿಸ್ತಿದ್ದಾರೆ. ಯಾರೂ ಕೂಡ, ಒಬ್ಬ ಕಾಮನ್ ಮ್ಯಾನ್ ಕೂಡ ಈ ಒಂದು ಕಾಂಗ್ರೆಸ್ನ ವರ್ತನೆಯನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕೇವಲ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಜಾತಿ ಸಮೀಕ್ಷೆಯನ್ನ ಮಾಡ್ತಿದ್ದೀರಿ ಹೊರತು ಇದರಿಂದ ಸಾರ್ವಜನಿಕರಿಗೆ ಯಾವ ಒಂದು ಲಾಭವೂ ಇಲ್ಲ. ಇನ್ಫ್ಯಾಕ್ಟ್ ಸುಧಾಮೂರ್ತಿ, ನಾರಾಯಣ ಮೂರ್ತಿ ಅವರು ಹೇಳೋ ಪ್ರಕಾರ ಸರ್ಕಾರಕ್ಕೂ ಲಾಭ ಇಲ್ಲ. ಅಂದಮೇಲೆ ಅದು ಅವರ ವೈಯಕ್ತಿಕ ವಿಚಾರವನ್ನ ನೀವು ಇಡೀ ಒಂದು ಜನತೆಗೆ, ಸಾರ್ವಜನಿಕವಾಗಿ ಪಬ್ಲಿಕ್ಕಿಗೆ ಅದನ್ನು ಹೇಳೋ ಅವಶ್ಯಕತೆ ಏನಿತ್ತು? ಸಿದ್ದರಾಮಯ್ಯನವರೇ, ನೀವು ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಲೇಬೇಕು, ಕಾರಣ ಈ ಸಮೀಕ್ಷೆ ಮಾಡಿ ಅಂತ ಹೇಳಿದವರೇ ನೀವು. ಅದ್ರ ಜೊತೆಗೆ ನೀವು ಪಾಲ್ಗೊಳ್ಳಲೇಬೇಕು, ಎಲ್ಲಾ ಡೀಟೇಲ್ಸ್ನ ಕೊಡ್ಲೇಬೇಕು ಅನ್ನೋ ಕಡ್ಡಾಯ ರೂಲ್ಸ್ ಇಲ್ಲ ಅಂತ ಹೇಳುವಂತ ಒಂದು ಪ್ರಯತ್ನ ಮಾಡಿದವರು ನೀವು. DCM ಅವ್ರಿಗೂ ಕೂಡ ಕಿರಿಕಿರಿ ಆಯಿತು ಸಮೀಕ್ಷೆಯಲ್ಲಿ ಭಾಗವಹಿಸಿದಾಗ. ಯಾರ್ರೀ ಇಷ್ಟೊಂದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ, ಜನಕ್ಕೆ ಅಷ್ಟೊಂದು ಪೇಷನ್ಸ್ ಇದೆಯಾ ಅನ್ನುವಂಥ ಪ್ರಶ್ನೆ ಮಾಡಿದಂಥ DK ಶಿವಕುಮಾರ್ ಅವರೇ, ಈಗ ನಿಮ್ಮ ಪಕ್ಷದ ನಾಯಕರೇ ಆಡಿರುವಂತಹ ಮಾತು ಇದು. CM ಸಿದ್ದರಾಮಯ್ಯನವರು ಆಡಿರುವಂಥ ಮಾತು ಎಷ್ಟು ಮಟ್ಟಿಗೆ ಸರಿ? ನೀವೊಬ್ಬ CM ಆಗಿ ಅಂತ ಮಾತನ್ನ ಆಡಬಹುದಾ? ಅವ್ರೇನ್ ಬೃಹಸ್ಪತಿಗಳ ಅನ್ನುವಂಥ ಮಾತನ್ನ ಎತ್ತಿದ್ದೀರಲ್ಲ, ಹಾಗಿದ್ರೆ ಅವ್ರು ಇಷ್ಟು ವರ್ಷ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿರುವಂತಹ ಕೊಡುಗೆ ಏನೇನೂ ಅಲ್ವಾ? ಸಮೀಕ್ಷೆಯಲ್ಲಿ ಸಾರ್ವಜನಿಕರು ನೀಡುವಂತ ಮಾಹಿತಿಯನ್ನ ಗೌಪ್ಯವನ್ನ ನಾವು ಕಾಪಾಡ್ತೀವಿ, ಗೌಪ್ಯತೆಯನ್ನ ನಾವು ಕಾಪಾಡಿಕೊಳ್ತೀವಿ ಅಂತ ಹೇಳಿ ನಿಮ್ಮ ಸರ್ಕಾರ ನ್ಯಾಯಾಲಯದ ಮುಂದೆ ಒಪ್ಕೊಂಡಿದೆ. ಹಾಗಿದ್ರೆ ನ್ಯಾಯಾಲಯದ ಮುಂದೆ ಒಪ್ಪಿಕೊಂಡಂತ ನೀವು ಈಗ ಮಾಡಿರೋ ಕೆಲಸ ಹಾಗಿದ್ರೆ ನ್ಯಾಯಾಂಗ ನಿಂದನೆ ಆಗಲ್ವಾ? ಕೋರ್ಟ್
ಹೈಕೋರ್ಟ್ ಹಾಗಿದ್ರೆ ಆಕ್ಷನ್ ತೆಗೆದುಕೊಳ್ಳುವಂತಹ ಅವಕಾಶ ಇದೆ ಅಲ್ವಾ ಇಲ್ಲಿ? ಸುಧಾಮೂರ್ತಿ ಹಾಗೆ ನಾರಾಯಣ ಮೂರ್ತಿ ಕುಟುಂಬದವರು ನೀಡಿರುವ ಮಾಹಿತಿ ಹೇಗೆ ಬಹಿರಂಗ ಆಯ್ತು? ಮಾಹಿತಿಯನ್ನ ಸೋರಿಕೆ ಮಾಡಿದಂತಹ ಅಧಿಕಾರಿಗಳು ಯಾರು? ಸರ್ಕಾರಿ ಅಧಿಕಾರಿಗಳು ಸಿಬ್ಬಂದಿಗಳ ಮೇಲೆ ಕ್ರಮ ಜರುಗಿಸಬೇಕಲ್ವಾ? ಜರುಗಿಸ್ತೀರಾ ಅಂತ ಹೇಳಿ ಆರ್ ಅಶೋಕ್ ಅವರು ಪ್ರಶ್ನಿಸಿದ್ದಾರೆ. ಅವರು ಪ್ರಶ್ನೆ ಮಾಡಿರೋದು ಸರಿಯಾಗೇ ಇದೆ. ಮಾನ್ಯ ಉಚ್ಚ ನ್ಯಾಯಾಲಯವೇ ಈ ಸಮೀಕ್ಷೆ ಕಡ್ಡಾಯವಲ್ಲ ಅಂತ ಸ್ಪಷ್ಟವಾಗಿ ಹೇಳಿರುವಾಗ ಸಮೀಕ್ಷೆಯಲ್ಲಿ ಭಾಗವಹಿಸಿದವರು ದೇಶದ್ರೋಹಿಗಳು ಹೇಗಾಗ್ತಾರೆ ಹರಿಪ್ರಸಾದ್ ಅವರೇ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಅಶೋಕ್ ಅವರು. ನಮ್ಮ ನಾಡಿನ ದೇಶದ ಖ್ಯಾತ ಉದ್ಯಮಿಗಳನ್ನ ಈ ರೀತಿಯಾಗಿ ನಿಂದಿಸುವಂತ, ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಟ್ಟು ದೇಶದ ಆರ್ಥಿಕತೆಗೆ ಶಕ್ತಿ ತುಂಬಿರುವಂತ ಉದ್ಯಮಿಗಳ ಬಗ್ಗೆ ನಿಮ್ಮ ನಾಲಿಗೆಯನ್ನ ಹರಿಬಿಡುವ ಕಾಂಗ್ರೆಸ್ ನಾಯಕರಿಗೆ ನಿಜಕ್ಕೂ ನಾಚಿಕೆಯಾಗಬೇಕು ಅಂತ ಹೇಳಿ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿಜಕ್ಕೂ ಇದು ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡಬೇಕಾಗಿರುವಂತಹ ವಿಚಾರ. ಕಾಂಗ್ರೆಸ್ ನಾಯಕರಿಗೆ ನಾಚಿಕೆ ಆಗ್ಬೇಕು. ಗುಂಡಿ ರಿಪೇರಿ ಮಾಡಿ ಅಂತಂದ್ರೆ ನೀವು ಯಾವುದೋ ಉದ್ಯಮಿಗಳಿಗೆ ಹೇಳ್ತೀರಾ ನೀವೇ CSR ನಿಧಿ ಕೊಟ್ಟು ಮುಚ್ಕೊಳ್ಳಿ, ನೀವ್ಯಾಕ್ರಿ ಅಧಿಕಾರದಲ್ಲಿದ್ದೀರಾ? ಅಧಿಕಾರದಿಂದ ಕೆಳಗಿಳಿರಿ. ಸಾಕಷ್ಟು ಜನ ಇಲ್ಲಿ ಬೆಂಗಳೂರಿನಲ್ಲಿ ಬೇಕಾದಷ್ಟು ಕಂಪನಿಗಳಿದಾವೆ, ಅವರೆಲ್ಲ ಮನಸ್ಸು ಮಾಡಿದ್ರೆ ಇಡೀ ಬೆಂಗಳೂರು ಗುಂಡಿಗಳನ್ನ ಮುಚ್ಚಾಕ್ಬೋದು. ನಿಮಗೆ ಯಾಕೆ ವೋಟ್ ಹಾಕಬೇಕು? ನೀವ್ಯಾಕೆ ಅಧಿಕಾರದಲ್ಲಿ ಇರ್ಬೇಕಾಗಿದ್ರೆ ಎಲ್ಲವನ್ನ ಸಾರ್ವಜನಿಕರೇ ಮಾಡ್ಕೊಳ್ಳೋದಾದ್ರೆ ಯಾಕೆ ಟ್ಯಾಕ್ಸ್ ಕಟ್ಟಬೇಕು? ಇಂಥ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿಯಾಗಿ ನಡ್ಕೊಳ್ಳುತ್ತೆ, ಯಾರು ಮಾಹಿತಿಯನ್ನು ಬಹಿರಂಗಪಡಿಸಿದ್ರೋ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಾ, ಅಥವಾ ದೇಶದ್ರೋಹಿಗಳು ಅಂತ ಹೇಳಿ ಕರೆದಂಥವರ ಮೇಲೆ ಆಕ್ಷನ್ ತೆಗೆದುಕೊಳ್ಳುತ್ತಾ, ಅಥವಾ ಕ್ಷಮೆ ಕೇಳಿಸುತ್ತಾ? ಕಾದ್ ನೋಡೋಣ.